ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಮ್ಯಲೋಕ. ಬೆಳಗ್ಗೆನೇ ಎದ್ದು ಪಾಪನ ಕರ್ಕೊಂಡು ವಾಕಿಂಗ್ ಅಂತ ಹೋದೆ. ಬಟ್ ಅವಳಲ್ಲಿ ಬೆಕ್ಕಿತ್ತು ಅಂತ ಹೇಳಿ ಬೆಕ್ಕನ್ನ ನೋಡ್ತಾ ಇದ್ದಾಳೆ. ಸೊ ಅವಳಿಗೆ ಬೆಕ್ಕು, ನಾಯಿ, ಲವ್ ಬರ್ಡ್ಸು, ಸೊ ಇದೆಲ್ಲನೂ ನೋಡ್ತಾ ಇರೋದಂದರೆ ಸಖತ್ ಇಷ್ಟ. ಐ ಥಿಂಕ್ ಅವಳಿಗೆ ಪೆಟ್ ಅಂದರೆ ತುಂಬ ಇಷ್ಟ ಅಂತ ಅನಿಸುತ್ತೆ. ಅಲ್ಲಿ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗೋಣ ಅಂತ ಬರ್ತಾ ಇದ್ದೆ. ಅಷ್ಟೊತ್ತಲ್ಲಿ ನನ್ನ ಗಿಡ ನನ್ನ ಕಣ್ಣಿಗೆ ಬಿತ್ತು. ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ. ನನ್ನ ಗಿಡದಲ್ಲಿ ಈ ಥರ ಹೂವುಗಳನ್ನ ನೋಡೋದೇ ನನಗೆ ಒಂಥರ ಖುಷಿ. ಸೊ ಎಷ್ಟೊತ್ತು ಬೇಕಿದ್ರು ನನ್ನ ಗಿಡಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ವೈಟ್ ಕಲರ್ ಫ್ಲವರ್ ನಂದಿ ಬಟ್ಲು ಹೂವು ಮತ್ತು ಮೊಗ್ಗೆಲ್ಲ ಆಗಿದೆ. ಇಲ್ಲಿ ಕೆಲವೊಂದಷ್ಟು ಫ್ಲವರ್ಸ್ ಕೂಡ ಆಗಿದ್ದಾವೆ. ಇಲ್ಲಿ ನೋಡ್ಬೋದು ವಿಳ್ಯದೆಲೆ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಮೊದಲು ಇನ್ನೂ ತುಂಬ ಚೆನ್ನಾಗಿತ್ತು, ಎಲೆ ಎಲ್ಲ ತುಂಬ ಅಗಲ ಇತ್ತು, ಹಾಕೊಂಡ್ರು ಕೂಡ ತುಂಬ ಸ್ವೀಟ್ ಇದೆ. ಇದು ನೋಡಿದವರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು. ಹಾಗೆ ಇಲ್ಲಿ ಕೂಡ ಎಲ್ಲ ಕಟ್ ಮಾಡಿಬಿಟ್ಟು ತುಂಬ ಹಾಳಾಗಿತ್ತು, ಆದರೆ ಇವಾಗ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ನನ್ನ ಮಗಳಿಗೆ ಕನ್ನಡಿ ಅಂದರೆ ತುಂಬ ಇಷ್ಟ. ಕನ್ನಡಿ ಸಿಕ್ಕಿದ್ರೆ ಸಾಕು, ಈ ಥರ ನೋಡಿಕೊಂಡು ಅವಳೇ ನಕ್ಕೊಂಡು ಅದ್ರ ಜೊತೆಲಿ ಆಟ ಆಡ್ತಿರ್ತಾಳೆ. ಯಾರದ್ದು ಇವಾಗ ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಈ ಒಂದು ಪ್ಲಾಂಟ್ನ ಫುಟ್ಬಾಲ್ ಲಿಲ್ಲಿ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ, ಬಟ್ ಇದು ಒಂದು ಸ್ವಲ್ಪ ಒಣಗಿದೆ ಇವಾಗ. ಅದಾದಮೇಲೆ ನನ್ನ ಮಗಳಿಗೆ ನಾನು 2 ಜಡೆ ಹಾಕಿದ್ದೆ. ಫಾರ್ ದ ಫಸ್ಟ್ ಟೈಮ್ ನಾನು ಅವಳಿಗೆ ಈ ಥರ ಪುಟಾಣಿದು 2 ಜಡೆ ಹಾಕಿದ್ದು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ ಗೊಂಬೆ ಚಿನಿಮಾ. ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ, ಇಲ್ಲಿ ಬೇಬಿ ಬೇಬಿ ಸ್ಮೈಲ್. ಬಿದ್ದೋದು ಕೆಳಗಡೆ. ಮಳೆ ಬರ್ತಾ ಇತ್ತು ಅಂತ ಹೇಳಿ ಹೊರಗಡೆ ಕರ್ಕೊಬಂದು ಕೂತ್ಕೊಂಡಿದ್ದೆ. ಆ ಮಳೆ ಹನಿನ ನೋಡಿ ಅವಳು ತುಂಬ ಖುಷಿ ಪಡ್ತಾ ಇದ್ಲು ಆ್ಯಂಡ್ ತುಂಬ ಎಂಜಾಯ್ ಕೂಡ ಮಾಡಿದ್ಲು. ಅದಾದಮೇಲೆ ನಾನು ಇವಾಗ ಸ್ವಲ್ಪ ಸೀರಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ತಲೆಗೆ. ಆ್ಯಂಡ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಒಂದು ಸೀರಮ್. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಲಾಸ್ಟ್ ಒಂದು ವ್ಲಾಗಲ್ಲಿ ನಾನು ತೋರಿಸಿದ್ದೆ ನಿಮಗೆ ಆಲ್ರೆಡಿ ಇದನ್ನು ನಾನು ಯೂಸ್ ಮಾಡ್ತಾ ಇರೋದು. ಇವಾಗ ಆಲ್ಮೋಸ್ಟ್ ಈ ಬಾಟಲ್ ಖಾಲಿ ಆಗಿದೆ, ಇನ್ನು ಒಂದಿನ ಯೂಸ್ ಮಾಡ್ಬೋದು ಅಷ್ಟೇ. ತುಂಬ ಚೆನ್ನಾಗಿ ನನಗೆ ಹೇರ್ ಗ್ರೋತ್ ಆಗಿದೆ. ಫ್ರಂಟಲ್ಲಿ ಹಣೆ ಹತ್ರ ಎಲ್ಲ ತುಂಬ ಖಾಲಿ ಅಂತ ಅನ್ನಿಸ್ತಾ ಇತ್ತು, ಬಟ್ ಇವಾಗ ತುಂಬ ಚೆನ್ನಾಗಿ ಬೇಬಿ ಏರ್ಸ್ ಬಂದಿದೆ. ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಕೇಳಿ, ನಾನು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಸ್ಕಾಲ್ಪ್ಗೆ ಈ ಒಂದು ಸೀರಮ್ನ ಅಪ್ಲೈ ಮಾಡಿ ಒಂದು 2 ನಿಮಿಷ ಈ ಥರ ನೀಟಾಗಿ ಚೆನ್ನಾಗಿ ಮಸಾಜ್ ಕೊಟ್ಟರೆ ಸ್ಕಾಲ್ಪ್ ನೀಟಾಗಿ ಈ ಒಂದು ಸೀರಮ್ನ ಅಬ್ಸರ್ವ್ ಮಾಡುತ್ತೆ. ಸೀರಮ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಮಾಡ್ಕೊಂಡಿರೋಂತಹ ವಿಡಿಯೋ ಇದು. ಏನಾದರೂ ಚೆನ್ನಾಗಿದೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ಕೊಂಡಿದ್ದೆ. ನೋಡ್ಬೋದು ಎಷ್ಟು ಖಾಲಿ ಕಾಣಿಸ್ತಿದೆ ಅಂತ. ಇವನ್ ನನ್ನ ಪೋಸ್ಟ್ ಮಾರ್ಟಮಲ್ಲಿ ತುಂಬ ಹೇರ್ ಫಾಲ್ ಕೂಡ ಆಗಿದೆ ನನಗೆ. ನಿಮ್ಗೇನಾದರೂ ಜಾಸ್ತಿ ಹೇರ್ ಫಾಲ್ ಆಗ್ತಿದೆ ಅಂತ ಅಂದರೆ ನೀವು ಡೆಫಿನೆಟ್ಲಿ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಲೋಡ್ ಅಂದರೆ ಎಲ್ಲೆಲ್ಲ ನೋಡ್ತಿಲ್ಲ ಗುಂಡ. ಹೌದೇನೋ ನಿಮ್ಮ ಗಾಡಿ ಅಂದರೆ ಇಷ್ಟ ಏನೋ ಸೌಂಡ್ ಆಯ್ತು ಅಂತ ನನ್ನ ಮಗಳು ಅಳ್ತಾ ಇದ್ಲು. ಸೊ ಅವಳು ಹೇಗೆ ಹತ್ಲು ಅದೇ ರೀತಿ ನಾನು ಮಿಮಿಕ್ರಿ ಮಾಡಿದೆ ಅಂತ ಹೇಳಿ ಮತ್ತೆ ಅಳ್ತಾ ಇದ್ದಾಳೆ ನೋಡಿ. ಇಲ್ಲ 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 ಅಪ್ಪನ ಅಲ್ಲಿ ಇಲ್ಲ ಸಬರು ಬಾ. ಆಗಲೇ ಹೇಳ್ದೆ ಅಲ್ವಾ ನನ್ನ ಮಗಳಿಗೆ ಬೆಕ್ಕು, ನಾಯಿ ಎಲ್ಲ ಇಷ್ಟ ಅಂತ. ಹಾಗೆ ಲವ್ ಬರ್ಡ್ಸ್ನ ಕೂಡ ನಾನು ತೊಗೊಂಬಂದು ಒಳಗಡೆ ಇಟ್ಟಾಗ ಅದನ್ನು ಹೋಗಿ ಕೇಜ್ನ ಎಳಿತಾ ಇರ್ತಾಳೆ. ಸೊ ಹಾಗಾಗಿ ಕೇಜ್ನ ಕೆಳಗಡೆ ಇಟ್ಬಿಟ್ಟು ಕೂರಿಸಿದ್ದೀನಿ. ಸೊ ಆ ಲವ್ ಬರ್ಡ್ಸ್ನ ನೋಡ್ಕೊಂಡು ಅವಳು ಎಂಜಾಯ್ ಮಾಡ್ತಾಳೆ. ಇವಾಗ ನಾನು ಅವಳಿಗೆ ರವೆ ರೊಟ್ಟಿ ತಿನ್ನಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ನನಗೆ ಊಟ ಮಾಡಿಸೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಅವಳು ಫುಡ್ನ ತಿಂತಾಳೆ. Good girl.
ಕ್ಲಾಪ್ಸ್ 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 ಕ್ಲಾಪ್ಸ್. ಕೈ ಅಷ್ಟೇ ಕ್ಲಾಪ್ಸ ಬರೋದು ನಿಂಗೆ, ಜೋರಾಗಿ ಬರಲ್ವಾ? ತಿನ್ನೋದು ಬಿಟ್ಟು ಬಿಡ್ಬೇಕು ಮಗ. ಏಕೆ ಹಿಂಗೆ ಮಾಡಿದ್ರೆ ಇನ್ನೇನು ಮಾಡ್ತಾರೆ, ಅದು ಇಷ್ಟೇ ಆಗತ್ತೆ. ಮಗಳು ಮಾವಿನ ಹಣ್ಣು ತಿಂತಿದ್ದಾಳೆ, ಮಾವಿನ ಹಣ್ಣು. ನಮ್ಮಂಗೆ ಹೀಟ್ ಜಾಸ್ತಿ ಆಗಿತ್ತು ಅಂತ ಹೇಳಿ ಮೆಹಂದಿನ ಹಚ್ಚಿದ್ದೀನಿ ತಲೆಗೆ. ಹಚ್ಚಬೇಕಾದ್ರೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಅಯ್ಯೋ ಬಿಡು ಅಂತ ಹೇಳಿ ಮಾಡ್ಕೊಳ್ಳಿಲ್ಲ. ಆಮೇಲೆ ಅನ್ನಿಸ್ತು ವಿಡಿಯೋ ಮಾಡಬೇಕಿತ್ತಂತ, ಹಾಗಾಗಿ ಹಚ್ಚಾದ್ಮೇಲೆ ನಾನು ಇವಾಗ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಮೆಹಂದಿ ಹಚ್ಚೋದ್ರಿಂದ ತಲೆಯಲ್ಲಿ ಹೀಟ್ ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ನಮ್ಮಮ್ಮಗೆ ಒಂದು ಸ್ವಲ್ಪ ವೈಟ್ ಹೇರ್ಸ್ ಜಾಸ್ತಿ ಆಗಿಬಿಟ್ಟಿದ್ದು ಫ್ರಂಟಲ್ಲಿ, ಹಾಗಾಗಿ ಅದನ್ನು ಕೂಡ ಕಮ್ಮಿ ಆಗುತ್ತೆ. ನೋಡಿ ಹಚ್ತಾ ನನ್ನ ಕೈ ಕೂಡ ಫುಲ್ ಕಲರ್ ಆಗಿಬಿಟ್ಟಿದೆ. ಇನ್ನೊಂದ್ಸಲ ಮುತ್ತಿಕಪ್ಪ, ಕಾಣಿಸ್ತಿಲ್ಲ ಕಿತ್ತಾಕ್ಬಿಡೋಚು ನಿಮ್ಮ ಕೂದಲನ್ನ. ಜೋರಾಗಿ ಹೇಳಿ. ಕಿತ್ತು ಕಿತ್ತು ಈ ಅರೇಕಪ್ಪಮ್ಮ ತಂದಾಗಿಂದ ರಿಪೋರ್ಟ್ ಮಾಡಬೇಕು ಅನ್ಕೋತಾ ಇದ್ದೆ, ಆದರೆ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ರೂಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಫುಲ್ ರೂಟ್ ಬಾಂಡ್ ಆಗಿದೆ. ಇದನ್ನೆಲ್ಲ ಕಟ್ ಮಾಡಿ ನಾನು ಇವಾಗ ಇದನ್ನು ರಿಪೋರ್ಟ್ ಮಾಡ್ಕೊಳ್ತೀನಿ. ಇನ್ನು ನಾನು ನಿಮ್ಗೇನು ಜಾಸ್ತಿ ತೋರಿಸಲ್ಲ, ಯಾಕಂದರೆ ಎಲ್ಲ ವಿಡಿಯೋದಲ್ಲೂ ನಾನು ಬರೀ ಗಿಡ ತೋರಿಸೋದೇ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ನನ್ನ ಮಗಳು ಬಕೆಟ್ ಇಟ್ಕೊಂಡು ಹೆಂಗೆ ಆಡ್ತಿದ್ದಾಳೆ ಅಂತ. ಅದು ಬಕೆಟ್ ಅಲ್ಲ ಎತ್ಬಿಟ್ಟೆ. ಅಮ್ಮಾನ್ ಅಮ್ಮಾನ್ ಅಮ್ಮ ಅಮ್ಮ ಅನ್ನ ಆಗ್ಲೇ ಅಂತಿದ್ದಲ್ಲ. ಆಫ್ ಮಾಡ್ತೀನಿ, ಕ್ಯಾಮ್ರಾ ಆಫ್ ಮಾಡ್ತೀನಿ ಈಗ. ಅಪ್ಪ ಚಕ್ ಆಫ್ ಮಾಡಿದೆ. ಅಮ್ಮ ಕುಸು 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 ನಂದು ಕುಸಿದು ಬಕೆಟ್ ಅಲ್ಲ. ನೋಡಿ ನನ್ನ ಮಗಳ ಸ್ಟೈಲ್ನ ಕನ್ನಡಕ ಹಾಕೊಂಡು ಹೇಗೆ ಸ್ಟೈಲ್ ಮಾಡ್ತಿದ್ದಾಳೆ ಅಂತ. ಹಾಗೆ ಒಂದೆರಡು ಫೋಟೋಸ್ ಕೂಡ ತೆಗೆದೆ ಅವಳನ್ನ ಗ್ಲಾಸ್ ಹಾಕಿಬಿಟ್ಟು. ಸ್ಟಿಕ್ಕರ್ ಕೂಡ ಇಟ್ಟಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಅವಳಿಗೆ ಸ್ಟಿಕ್ಕರ್ ಇಟ್ಟಿದ್ದು. ಆ್ಯಂಡ್ ಸಖತ್ ಮುದ್ದಾಗಿ ಕಾಣಿಸ್ತಾ ಇದ್ಲು. ಕಣ್ಕಪ್ ಇಡೋದಕ್ಕಿಂತ ಸ್ಟಿಕ್ಕರ್ ಇಟ್ಟಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅನಿಸುತ್ತೆ. ಸೊ ನನ್ನ ತಮ್ಮ ಕನ್ನಡಕ ಹಾಕ್ತಾ ಇದ್ದಾನೆ. ಒಂದೆರಡು ಫೋಟೋಸ್ ತೆಗೆಯೋಣ ಅಂತ ಹೇಳಿ ನಾನು ಫೋಟೋಸ್ ಕೂಡ ತೆಗೆದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ, ಲಾಟ್ಸ್ ಆಫ್ ಲವ್.